ಇವತ್ತು ಆ್ಯಕ್ಚುಲಿ ಅಗ್ರಿಮೆಂಟ್ ಇತ್ತು, ಹಾಗಾಗಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ವಿ. ಸರ್ ಓನರ್ ಸರ್ ಕೂಡ ಬಂದಿದ್ದರು. ನಮ್ಮ ರೂಮಿನ ಜಾತ್ರೆನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಸ್ವಾತಿಯವರು. ಆ ಹೆಣ್ಮಕ್ಳು ಇಂಥ ಹೆಣ್ಮಕ್ಳೇ ಇರಬೇಕು ಎಲ್ಲ ಮನೇಲೂ. ನೋಡಿ, ಗಂಡಸ್ರಿಗೆ ಅಡುಗೆ ಮಾಡಕ್ಕೆ ಬಿಡ್ತಾರೆ, ಕುತ್ಕೋತಾರೆ ಹಿಂಗೆ. ಆಚಿಕೆ ಆಗಲ್ಲ ಇಂಥ ಬದುಕಕ್ಕೆ. ಅಲ್ಲಿಂದಲ್ಲೇ ಕೊರಿಯರ್ಸ್ಗಳನ್ನ ನೋಡಿ ಆಲ್ರೆಡಿ ಪ್ಯಾಕ್ ಆಗಿದೆ. ಅಂದರೆ ಅವಂತಿಂದ ಅಲ್ಲಿದೇನೆ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ ನಾವು. ಅಲ್ಲ, ಜನ ಎಲ್ಲ ನಿಶನ್ ರೂಮ್ ಇಷ್ಟೇ ಅನ್ಕೋಬಿಟ್ಟಿದ್ದಾರೆ, ಇನ್ನೂ ಅಲ್ಲಿ ಒಳಗಡೆ ಹೋಗ್ಬೇಕು ಗೈಸ್. ನಮ್ಮ ಗಣೇಶಪ್ಪನ 3 ದಿನಕ್ಕೆ ಬಿಡ್ತಾ ಇಲ್ಲ, 5 ದಿನಕ್ಕೆ ಬಿಡ್ತಾ ಇದ್ದೀವಿ ಡಿಸೈಡ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ರೂಮಿನ ಜಾತ್ರೆನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಸ್ವಾತಿಯವರು. ಅವರ ನನ್ನ ಬಟ್ಟೆ ಎಲ್ಲ ಎತ್ತಿಡ್ತಾ ಇದ್ದಾರೆ. ನಾನು ಇದು ಮಿನಿ ಟೇಬಲ್ ಇತ್ತಲ್ಲ, ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಸ್ವಲ್ಪ ಅಲ್ಲೆಲ್ಲ ಸ್ಪೇಸಿಂಗ್ ಆಗಲಿ ಎತ್ತಿಡೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಇವತ್ತಿನ ಒರೆಸ್ತಾ ಇದ್ದೀನಿ. ಇವತ್ತು ನನ್ನ ಬಟ್ಟೆ ಮುಟ್ಟಕ್ಕೆ ಹೋಗಲ್ಲ, ನನ್ನ ಬಟ್ಟೆ ಮುಟ್ಟಿದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ನಾ ಚಿಕ್ಕಮಂಗ್ಳೂರಿಂದ ಬಂದು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೂ ಮುಂಚೆ ಬೆಡ್ ಮೇಲೆ ಎಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ಟಿದೆ. ಇವಾಗ ಮಲ್ಕೊಳಕ್ಕಾದ್ರೂ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಿಖಿಲ್ ಅವ್ರದ್ದು ಆಲ್ಮೋಸ್ಟ್ ಆರ್ಗನೈಸ್ ಮಾಡಿಬಿಡ್ತೀವಿ, ಯಾಕಂದರೆ ಅವ್ರಿಗೆ ಬಟ್ಟೆಗಳು ಸಿಗ್ತಾಯಿಲ್ಲ. ಹಾಗಾಗಿ ಅವ್ರದ್ದು ಆರ್ಗನೈಸ್ ಸ್ಟಾರ್ಟ್ ಆಗಿದೆ. ಭಾಳ ಡಬ್ಬ ಇದೆ ನೋಡಿ, ಇದೆರಡು ಇದು ಮತ್ತು ಅಲ್ಲಿ ಒಂದು ಮೂಟೆ, ಅದಷ್ಟು ನಿಖಿಲವ್ರಿಗೆ ಮಿಕ್ಕಿದ್ದೆಲ್ಲ ನಂದೆ. ಅಂದರೆ ಬ್ಯಾಗ್ಗಳು ಅದು ಇದು ಎಲ್ಲ ತುಂಬ ಹಾಕಿದ್ದೀವಿ. ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಇದೊಂದು ಸ್ವಲ್ಪ ತಳ್ಕೊಡಿ ನಿಖಿಲವರೇ, ಕೊಡಿ ನಿಧಾನ. ಇನ್ನೊಂದು ಚೂರು ಆ ಕಡೆ, ಆದಷ್ಟು ಆ ಕಡೆನೇ ಜರುಗಿಸಿ. ಹಿಂದೆ ಬೇಡ, ಒಂದು ಸ್ವಲ್ಪ ಗುಡ್ಸೋಕ್ಕೆಲ್ಲ ಇರಲಿ, ಆ ಕಡೆ ಜರುಗಿಸಿ. ಅದೇನೋ ತಂದಮೇಲೆ ಸ್ವಲ್ಪ ಅಲ್ಲಾಡ್ತೈತೆ. ಮತ್ತು ಇದೆಲ್ಲ ವಾರ್ಡ್ರೋಬ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿದೆ. ಇದು ನೋಡಿ, ಡ್ರಾಯರ್ಸ್ ಸಾರಿ ಲೂಸ್ ಇದೆ. ಅದು ಕ್ಲೋಸ್ ಆಗ್ತಾ ಇಲ್ಲ. ಉದ್ದುದ್ದ ಇಡು, ಜಾಗ ಸಾಕಾಗಲ್ಲ ಅಡ್ಡಡ್ಡ ಆದರೆ. ಹಂಗಿಡು. ಐರನ್ ಆಗಿರೋವೆಲ್ಲ ಇಡು ಅಲ್ಲೇನೆ. ಆಲ್ಮೋಸ್ಟ್ ಎಲ್ಲ ನಿಖಿಲ್ ಅವ್ರದ್ದು ಐರನ್ ಶರ್ಟ್ಸ್ಗಳೇ ಜಾಸ್ತಿ. ಅದೆಲ್ಲ ಅಲ್ಲಿ ಇಡಿಸ್ತಾ ಇದ್ದೀನಿ. ಈ ಕಡೆ ಒಂದು ರೋವಲ್ಲಿ ಎಷ್ಟಾಗುತ್ತೆ ಅಷ್ಟು ಈ ಕಡೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದು ಅದೊಂದು ಸ್ವಲ್ಪ ಇನ್ನೂ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಇಲ್ಲಿ ಇಡ್ತಾ ಇದ್ದಾಳೆ ಸ್ವಾತಿ. ನಾನು ಈ ಡ್ರಾಯರ್ನ ತುಂಬಬೇಕು. ಹಾಗೆ ಇಷ್ಟು ಬೆಡ್ ಫುಲ್ಲು ಕ್ಲಿಯರ್ ಮಾಡಬೇಕು. ಈ ವಾಟ್ರಬಲ್ ನಂದು. ಸೊ ಇಲ್ಲಿ ಎಲ್ಲ ನನ್ನ ಮೇಕಪ್ ಅದು ಇದು ಎಲ್ಲ ಇಡಬೇಕು. ನನ್ನ ಎಂಗೇಜ್ಮೆಂಟ್ ಬ್ಲೌಸ್ ಹಾಕೇ ಇಲ್ಲ, ಒಂದೇ ಸಲ ಹಾಕಿರೋದು ಸ್ವಾತಿ, ಮೆಮೊರಿ. ಅದು ಸೇಫಾಗಿ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ನನ್ನ ಮದುವೆದು. ನನ್ನ ಮದುವೆ ಬ್ಲೌಸ್ ಇಲ್ಲಿದೆ, ಸ್ಯಾರಿ ಎಲ್ಲಿದೆ ಗೊತ್ತಾ? ಇಲ್ಲಿದೆ, ಬಂದು ತೋರಿಸ್ತೀನಿ. ನನ್ನ ಮದುವೆ ಸ್ಯಾರಿ. ಹಾಗೆ ಇದು ನಾನು ಪ್ರಿಯಾಕನ ಮದುವೆಲಿ ಹಾಕಿದ್ದಿದ್ದು ಸ್ಯಾರಿ. ಎಲ್ಲ ಡ್ರೈ ಕ್ಲೀನ್ ಮಾಡಿಸಿ ಕಾಸ್ಟ್ಲಿ ಸ್ಯಾರಿ ಎಲ್ಲ ನಾನು ಹಂಗೆ ಬಿಟ್ಬಿಡಲ್ಲ. ಸೊ ನೀಟಾಗಿ ಎತ್ತಿಟ್ಕೊತೀನಿ. ಈ ಥರ ಎಲ್ಲ ರ್ಯಾಪ್ ಮಾಡಿಸಿ ಡ್ರೈ ಕ್ಲೀನ್ ಮಾಡಿಸಿ ಬಾಕ್ಸ್ ಹಾಕಿ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೇ ಸಂಗೀತ ಬಟ್ಟೆ ಇತ್ತು ನಿಖಿಲ್ ಅವ್ರದ್ದು, ತೋರಿಸ್ತೀನಿ ರೀ. ಇಲ್ಲೆಲ್ಲ ಇತ್ತು, ಸಂಗೀತ ಕಾಣಿಸ್ತಿದ್ಯಾ? ಸಂಗೀತ ಬಟ್ಟೆ ಇದು. ಆಮೇಲೆ ಮಿಕ್ಕಿದ್ದು ನಮ್ಮದು ರಿಸೆಪ್ಷನ್ದು, ನನ್ನ ಸಂಗೀತ ಬಟ್ಟೆ ಅದೆಲ್ಲ ಮುತ್ತಣ್ಣನ ರೂಬು ಮೇಲ್ಗಡೆ ವಾರ್ಡ್ರೋಬ್ ಸ್ಪೇಸ್ ಇದೆ. ಸೊ ಅಲ್ಲಿ ಇಟ್ಬಿಟ್ಟಿದ್ದೀವಿ, ನಂದು ನಿಶಿಂದು ಎಲ್ರದ್ದು. ಸೊ ನಿಖಿಲ್ ಅವ್ರದ್ದು ಹೆಂಗೋ ಇಲ್ಲಿ ಮಿಸ್ ಆಗಿ ಇಲ್ಲಿ ಬಂದುಬಿಟ್ಟಿದೆ, ಇದನ್ನೆಲ್ಲ ಇಡಿಸ್ಬೇಕು ಅಷ್ಟೇ. ಬೆಳಗ್ಗೆ ತಾನೇ ಹೇಳಿದೆ ಇವಳಿಗೆ ಹ್ಯಾಂಗರ್ ಬುಕ್ ಮಾಡು ಅಂತ. ನಾನು ಅಮೆಝಾನಲ್ಲಿ ನೋಡಿದ್ದು 31st ಬರ್ತದೆ ಅಂತ, ಸೇಮು. ಅಂದರೆ 2 ಪೀಸ್ ಕಡಿಮೆ, ಅಮೌಂಟ್ ಸ್ವಲ್ಪ ಕಡಿಮೆ ಇತ್ತು. ಎಷ್ಟು ಮಾಡಿದ್ದೀರಾ ಈಗ? ಇಲ್ಲಿ ಇದ್ದಿದ್ದೆ ಈಗ ಸ್ಟಾಕ್ ಇದ್ದಿದ್ದೆ 300.
ಅಂದರೆ 12, 18 12 ಆಯ್ತಾ ಒಂದರಲ್ಲಿ ಇದರಲ್ಲಿ? ಅಂದರೆ 6 ಆಯ್ತು. ಒಂದರಲ್ಲಿ 6, 3 ಮಾಡೋದು. ಇದು ನನ್ನ ರೂಮ್ಗೆ, ಅದು ನಮ್ಮ ರೂಮ್ಗೆ. ನಾನು ಆರ್ಡ್ರ್ ಮಾಡಿದ್ದೀನಿ ಹಾಲಲ್ಲಿ ಇಡಿ. ಫಸ್ಟ್ ಹಾಕೊಳ್ಳೋ ತಾಯಿ ನಿನ್ನ ರೂಮ್ಗೆ. ನಿನ್ನಂಗೆ ಗಬ್ಬುಡಿತೈತೆ ನಿನ್ನ ರೂಮು. ಯಾಕೋ ಒಂಥರ ವಾಸನೆ ಬರ್ತಾ ಇತ್ತು ಗೊತ್ತಿಲ್ಲ ಹಾಕಿ ಅಂತ. ಅದೇನು ಅದು ಖಾಲಿ ಆದ್ಮೇಲೆ ಹಾಕೊಳ್ತೆ ಒಳಗೆ. ಇಲ್ಲಿ ಟೈಮ್ ಸೆಟ್ ಮಾಡೋದಿಲ್ಲ. ಯಾವಾಗವ ಹೊಡಿಯುತ್ತೆ. 10 ನಿಮಿಷ 20 ನಿಮಿಷ ಅಂತ ಇರುತ್ತೆ. ನಾನು ಇದ್ದಾಗ ಮಾತ್ರ ಎಷ್ಟು ದಿನಕ್ಕೆ ಖಾಲಿ ಆಗುತ್ತಿದ್ದು? ಮೇ ಬಿ 1 ತಿಂಗಳು ಬರುತ್ತಾ? ಅದೊಂದು ಇದು ತಗೋತೀನಿ ಅಂದರೆ ಎಷ್ಟಿದು? 250. ಈ ಆ್ಯಂಗಲ್ಗೋಸ್ಕರ ಕಾಯ್ತಾ ಶೆಲ್ಲು ಕೊಟ್ಟವ್ರ. ಸಾಕಾ ಇಷ್ಟು? ಈ ಇದಿದೆ 3 ಅಂತಲ್ಲ, ಇದೇ ಬೇಜಾನಾಗುತ್ತೆ ನೋಡ್ತೀಯ ನಿನಗೆ. ನನ್ನ ಪ್ರಕಾರ ಎಲ್ಲ ತೋರ್ಸ್ಲಾ? 3 ಅಲ್ಲ, ಜನ ಎಲ್ಲ ನಿಶನ್ ರೂಮ್ ಇಷ್ಟೇ ಅನ್ಕೋಬಿಟ್ಟಿದ್ದಾರೆ. ಇನ್ನೂ ಅಲ್ಲಿ ಒಳಗಡೆ ಹೋಗ್ಬೇಕು ಗೈಸ್. ಒಳಗಡೆ ಎಲ್ಲ ಇದೆ ಅವಳದು ರೂಮು. ಆಮೇಲೆ ಇಲ್ಲಲೇ ನನ್ನ ಪ್ರಕಾರ ಇಷ್ಟು ನೋಡ್ಕೊ. ಇಟ್ಕೊಳಕ್ಕಾಗಲ್ಲ ಹಂಗೆ ನೀನು. ಕುರ್ತೀಸ್ ಎಲ್ಲ ನೀನು ಏನೂ ಇಡಲ್ಲ ಅಲ್ವಾ, ಅದಕ್ಕೆಲ್ಲ ಹ್ಯಾಂಗರ್ ಬೇಕಾಗಿಲ್ಲ. ಏನೋ ದಪ್ಪ ದಪ್ಪು ಬಟ್ಟೆಗೆ ಅಷ್ಟೇ ಬೇಕಾಗಿರೋದು. ಒಂದರಲ್ಲಿ 2 ಇಟ್ಕೋಬೋದು ನೀನು ಆರಾಮಾಗಿ. ಸಾಕು. ನಾಳೆ ನನ್ನ ರೂಮ್ ಇದು ಮಾಡಬೇಕು. ಬಟ್ಟೆ ಎಲ್ಲ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಸ್ವಾತಿ, ನಾನು ನಿನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅವ್ರ ಫ್ರೆಂಡ್ಸ್ ಎಲ್ಲ ಏನೋ ಬಿಡ್ತಾ ಇದ್ರು ಫ್ಯಾಬ್ 5 ಅವರು. ಏ ನಾಳೆ ನೋಡಿ ಅಂತ ನೋಡ್ತಾ ಇದ್ದೀನಿ. 5 ದಿನ ಆಯಿತು ಶಿಫ್ಟ್ ಆಗಿ. ಎಲ್ಲಿ ಪತ್ತೆಗೆ ಇಲ್ಲ? ಬರ್ತಿದ್ರು, ನಾವು ಇವತ್ತು ಬಂದಿದ್ದೀವಲ್ಲ, ನಾಳೆ ಬರ್ತಾರೆ. ಯಾರ್ಯಾರು? ಇಲ್ಲಿರೋರು, ಮೈಸೂರಲ್ಲಿರೋರು ಅಷ್ಟೇ, ಇಬ್ಬರೇ, 3 ಜನ. 2200 ಸ್ಪ್ರೇ ಆಗುತ್ತಂತೆ ಟೋಟಲ್. ನಿನ್ನ ಟಿ ವಿ ರಿಮೋಟ್ ಸಿಕ್ತು ತಂದ್ಕೊಡು. ಅದರಲ್ಲೂ ಬ್ಯಾಕ್ದೇನೋ ಒಂದಿಲ್ಲ. ನಮ್ಮ ಗಣೇಶಪ್ಪ ಅವ್ರು ಇಲ್ಲೇ ಇದ್ದಾರೆ. ನಾಳೆ ತೆಗಿಬೇಕು ನಮ್ಮ ಗಣೇಶಪ್ಪ ಅವರಿಗೆ. ಏನಾದರೂ ನೈವೇದ್ಯ ಮಾಡಿ ನೀಟಾಗಿ ಆರತಿ ಎಲ್ಲ ಮಾಡಿ ಚೆನ್ನಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು. ಏನಂತೀರಾ? 3 ದಿನ ಆಗುತ್ತಲ್ಲ ನಾಳೆಗೆ. ಯಾರದು ಅಳ್ತಾ ಇರೋದು? ಚಂಪು ಗುಂಡ. ಗುಂಡ ಯಾಕೆ ಅಳ್ತಾ ಇದೆಯಾ? ಏ ಗುಂಡ, ಇವ್ರು ಹೇಳಿದ್ದು ಗುಂಡ ಅಂತ. ಇಲ್ಲ, ಗುಂಡ ಅವನು. ಗುಂಡ. ಏ ತುಂಡ, ಏ ತುಂಡ, ತುಂಡ ಅಲ್ಲ ನೀನು, ಉದ್ದ. ಆಯ್ತಾ ಊಟ? ಹೋಯ್ ನೋಡಿ ಎಂಥ ಹೆಣ್ಮಕ್ಳು. ಇಂಥ ಹೆಣ್ಮಕ್ಳು ಇರ್ಬೇಕು ಎಲ್ಲ ಮನೇಲೂ. ನೋಡಿ, ಗಂಡಸ್ರಿಗೆ ಅಡುಗೆ ಮಾಡಕ್ಕೆ ಬಿಡ್ತಾರೆ, ಕುತ್ಕೋತಾರೆ ಹಿಂಗೆ. ನಾಚಿಕೆ ಆಗಲ್ಲ ಇಂಥ ಬದುಕಕ್ಕೆ. ಅದೇಂದ ಬಾಗ್ತಿರೋ ಗಂಡಂದಿರ ಮನೆಗೆ ಹೋಗಿ. ಇದೇನು ಇಷ್ಟು ದೊಡ್ಡದಿಕ್ಬಿಟ್ಟಿದ್ದೀರಾ? ಫ್ರೈಡ್ ರೈಸ್ ಮಾಡೋದು ಬಾಣಲಿಲಿ ಇವರು ಕಬಾಬ್ ಮಾಡ್ತಾವ್ರು. ಕಬಾಬ್ ಅಂತ ಇದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಿ. ಬೋಂಡ ಮಾಡ್ತವ್ರೆ. ಯಾಕೆ ಹೇಳೋ? ಗಲೀಜಾಗತ್ತೆ. ಈಗೇನು ಬಾರಿ ಕ್ಲೀನಾಗೈತಾ? ಏನಾ ತುಂಡ? ಅವ್ನಿಗೆ ಊಟ ಹಾಕಿಲ್ವಾ? ಚಂಪು, ಊಟ ಹಾಕಿಲ್ವಾ ನಿನಗೆ? ಕುಯ್ ಕುಯ್ ಅಂತ ಇದೆಯಾ? ಏನೋ ಕುಯ್ ಕುಯ್. ಇದೆ ಜೆರಾಕ್ಸ್ ಇದೆ, ಮಾಡಿಕೊಡ್ತೀನಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಲ್ಲ ಸೆಗ್ರಿಗೇಟ್ ಮಾಡಿದ್ವಿ ನಾವೆಲ್ಲ ಸೇರಿಕೊಂಡು. ನಾನು, ಸ್ವಾತಿ, ಮಂಗಳಮ್ಮ ಎಲ್ಲ ಸೇರಿಕೊಂಡು. ಇವತ್ತು ಆ್ಯಕ್ಚುಲಿ ಅಗ್ರಿಮೆಂಟ್ ಇತ್ತು, ಹಾಗಾಗಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ವಿ. ಓನರ್ ಸರ್ ಕೂಡ ಬಂದಿದ್ದರು. ಇಲ್ಲೇ ತೆಗಿತಾ ಇದ್ವಿ ಪ್ರಿಂಟು. ಇವಾಗ ಸ್ನ್ಯಾಕ್ಸ್ ಟೈಮ್ ಆಗಿದೆ, ಟೀ ಕುಡಿತಾ ಇದ್ದೀವಿ. ನನ್ನ ನೋಡ್ಕೊಂಡು ಮಾಡಿ, ಹೆಂಗೆ ಮಾಡ್ತಿದ್ದೀರಾ ವೀಡಿಯೋನ? ಓಕೆ ಗೈಸ್, ಅಷ್ಟೇ.
ಸೊ ಇವಾಗ ನಮ್ಮ ಮನೆದು ವಸ್ತ್ರದಲ್ಲಿ ಸ್ವಲ್ಪ ಚೇಂಜಸ್ಗಳು ಅಂದರೆ ಎಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇದ್ದಿದ್ದು ಫ್ರೇಮ್ಸ್ಗಳು ಅದೆಲ್ಲ ಆಚೆ ಹಂಗೆ ಒರೆಸಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಲೈಟು ಕ್ಯಾಮ್ರಾದು ಆಮೇಲೆ ಸ್ಟ್ಯಾಂಡ್ಗಳು ರಿಂಗ್ ಲೈಟ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಮೇ ಬಿ ಇನ್ನೊಂದು ಸೆಟಪ್ ಬರುತ್ತೆ ಅನಿಸುತ್ತೆ. ಅದ್ರದ್ದೆಲ್ಲ ಈ ಸೆಟಪ್ ಮಾಡಿಬಿಟ್ಟು ಒಂದು ಬೆಂಚ್ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಫಾರ್ ನಾವು ಕರೆಂಟ್ಲಿ ಬರ್ತಾರೋ ಆರ್ಡರ್ಸ್ದು ಅದೆಲ್ಲ ಎಂಟ್ರಿ ಆಗ್ತಾಯಿರೋದು ಅಲ್ಲಿ, ಅದನ್ನು ಅಲ್ಲಿ ಸೆಟ್ ಮಾಡಿದ್ದೀವಿ ಟೇಬಲ್ ಎಲ್ಲ ಹಾಕ್ಬಿಟ್ಟು. ಆ್ಯಂಡ್ ಇಲ್ಲೊಂದು ಬೆಡ್ ಬರುತ್ತೆ, ಆ್ಯಂಡ್ ಇಲ್ಲಿ ಸ್ಕ್ರೀನ್ಸ್ ಬರುತ್ತೆ, ರ್ಯಾಕ್ಸು ಅದೆಲ್ಲ ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಮಾಡಿಸ್ಬೇಕು. ಅದಾಗಿದ ನಂತರ ಇವಾಗ ಸ್ವಲ್ಪ ಸೆಗ್ರಿಗೇಟ್ ಮಾಡಿದ್ದೀವಿ. ನಾನು ಸ್ವಾತಿ ಮಂಗಳಮ್ಮ ಎಲ್ಲ ಸೇರಿಕೊಂಡು, ಮಂಗಳಮ್ಮ ಇಲ್ಲೇ ಅವರೇ. ಆ್ಯಂಡ್ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಇದ್ರ ರಿಲೇಟೆಡ್ ಏನು ಶಿಪ್ಪಿಂಗು ಮತ್ತು ಆರ್ಡರ್ ಮಾಡಿದಾಗ ಯಾವಾಗ ಬರುತ್ತೆ ಏನು ಆಯ್ತಾ ಅಂತೆಲ್ಲ ಮೆಸೇಜಸ್ ಕಾಲ್ಸ್ ಮಾಡ್ತೀರಾ. ಆರ್ಡರ್ ಮಾಡಿದ ದಿನವೇ ಕಾಲು ಮೆಸೇಜಸ್ ಮಾಡ್ತಿದ್ದೀರಾ. ಸೊ ಅಟ್ಲೀಸ್ಟ್ ಒಂದು 2 to 3 ಡೇಸಲ್ಲಿ ನಿಮಗೆ ಬರುತ್ತೆ. ನಾವು ಆಸ್ ಸೂನ್ ಆಸ್ ಪಾಸಿಬಲ್ ಫಾಸ್ಟ್ ಡೆಲಿವರಿನೇ ಕೊಡ್ತಾಯಿದ್ದೀವಿ. ಒಂದೊಂದು ಅಂದರೆ ಪಿನ್ ಕೋಡ್ ಚೇಂಜ್ ಇರುತ್ತೆ, ಅಲ್ಲಿಗೆ ಡೆಲಿವರಿ ಆಗಲಿ DTDC ಆಗಲಿ ಆಪ್ಷನ್ ಇಲ್ಲ ಅಂದಾಗ ನಾವು ಪೋಸ್ಟ್ ಮುಖಾಂತರನೇ ಕಳಿಸ್ಬೇಕು. ಅದು ಡಿಲೇ ಆಗುತ್ತೆ. ಪೋಸ್ಟಲ್ಲಿ ನಾವು ಯಾವುದೇ ರೀತಿ ಫಾಸ್ಟ್ ಡೆಲಿವರಿ ಕೊಡಿ ಅಂತ ನಾವೇನೂ ಕೇಳೋಕ್ಕಾಗಲ್ಲ. ಅದು ಸ್ಟ್ಯಾಂಡರ್ಡ್ ಡೇಸ್ ಸೆಟ್ ಆಗಿಬಿಟ್ಟಿರುತ್ತೆ. ಪಿನ್ ಕೋಡು ವ್ಯತ್ಯಾಸ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಕೆಲವೊಬ್ರಿಗೆ ಮಾತ್ರ. ಮೋಸ್ಟ್ ಆಫ್ 90% ಆಫ್ ದ ಆರ್ಡರ್ಸು ಶಿಪ್ಮೆಂಟೆಲ್ಲ ಆದಷ್ಟು ಬೇಗನೆ ಆಗುತ್ತೆ. ಆರ್ಡರ್ ನಾವು ಪ್ರತಿದಿನ ಅಲ್ಲಿಂದಲ್ಲೇ ಕೊರಿಯರ್ಸ್ಗಳನ್ನ ನೋಡಿ ಆಲ್ರೆಡಿ ಪ್ಯಾಕ್ ಆಗಿದೆ. ಅಂದರೆ ಅವಂತಿದ್ದು ಅಲ್ಲಿದೆ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ ನಾವು, ಜಾಸ್ತಿ ಡಿಲೇ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾದು ಈಸ್ಕೊಳ್ಳಿ. ಸ್ಟಾಕ್ಸ್ ತುಂಬ ಬಂದಿದೆ ಗೈಸ್, ಸಾಕಷ್ಟು ಸ್ಟಾಕ್ಸ್ಗಳು ಬಂದಿದೆ. ಎಲ್ಲನೂ ನಿಮ್ಮ ಮುಂದೆ ತರೋದೊಂದೇ ಬಾಕಿ. ಸೊ ಅದನ್ನ ಇಡ್ತಾ ಹೋಗ್ತಾ ಇರ್ತೀವಿ. ಯಾರಿಗೆಲ್ಲ ಯಾವ್ದು ಇಷ್ಟ ಆಗುತ್ತೆ ಪಟ ಅಂತ ಬೇಗ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಗೊತ್ತಾಯ್ತಾ ಹೆಂಗೆ ಮಾಡೋದು ಅಂತ ಫಸ್ಟ್ ಆಫ್ ಆಲು? ಹಾಂ ನಿನ್ನ ಶಕ್ತಿ ಎಲ್ಲ ಬಿಟ್ಕಿಟ್ಬಿಟ್ಟೆ, ಆಮೇಲೆ ಅದು ಮುರಿದೋಗ್ಬಿಡುತ್ತೆ. ಹಾಂ ಹಂಗಾ? ಇಲ್ಲಿ ನೋಡಿ ಗೈಸ್, ಈ ಡಾಲು ನಮ್ಮ ಫ್ಯಾಬ್ ಹುಡುಗಿರು ಕೊಟ್ಟಿದ್ರು ನಮ್ಮ ನಿಶಂಗೆ. ಇಲ್ಲಿಗೆ ತಾಕ್ಬಿಟ್ಟಿದ್ದೀವಿ ಅದನ್ನು. ನೋಡಿ ಎಲ್ಲೆಲ್ಲೂ ನಾವೇ ನನಗೆ. ಇದು ನಮ್ಮ ರೂಮ್ ಬಾಲ್ಕನಿ. ಹಾರ್ಡ್ಲಿ ಒಂದು ಎಷ್ಟು ಸಲ ಹೋಗಿರ್ಬೋದು ನಾನು ಅಂತ ಅಂದರೆ 1-2 ಸಲ ಹೋಗಿರ್ಬೋದು. ನಿನ್ನೆ ಒಂದು ಪಾಟ್ ಇಡಲಿಕ್ಕೆ ಇಲ್ಲಿ ನೋಡಿ, ಇದು ಫಸ್ಟ್ ಇದ್ದವ್ರದ್ದು ಇಟ್ಟಿದ್ದು ಅದೆಲ್ಲ ಒಣಗೋಗ್ಬಿಟ್ಟಿದೆ. ಸೊ ಇವಾಗ ನಾವು ತಂದಿದ್ದು 1-2 ಇಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು ಇದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಸಿ ಇದೆಲ್ಲ ತಗ್ಸಿ ಎತ್ತಿಡಬೇಕು. 1 by 1 ಕೆಲಸಗಳು ನಡೆಸ್ತಾ ಇದ್ದೀವಿ. ಇದು ನೋಡಿ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ನಮ್ಮ ಮನೆಯ ಕೆಳಗಡೆ ವ್ಯೂ ಇದು. ಸೊ ಕೆಳಗಡೆ ಅವ್ರು ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಸೆಟ್ ಮಾಡಿದ್ದೀನಿ. ಇದರಲ್ಲಿ ಸಾಕಷ್ಟು ಸ್ಯಾರಿಗಳಿದ್ದಾವೆ. ಆ್ಯಂಡ್ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ನಮಗೆ ಕೊಡಿ ಔಟ್ಫಿಟ್, ನಮಗೆ ಕೊಡಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಭಾವ ಅವ್ರಿಗೆಲ್ಲ ಕಾಲ್ ಮಾಡಿ ಈಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಯಾರಿಗೆ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ನಿಶಂದು ರೂಮ್ ಆರ್ಗನೈಸ್ ಆಗಿಬಿಡಲಿ. ನಿಶನ್ ರೂಮ್ ಆರ್ಗನೈಸ್ ಆಗಿದ ತಕ್ಷಣ ಇಬ್ಬರದೂ ಒಟ್ಟಿಗೆ ಕೊಡ್ಬೋದು. ಸೊ ಆದಷ್ಟು ನಾವು ನೀಡಿರೋರಿಗೆ, ಹೆಲ್ಪ್ ಆಗೋರಿಗೆ ಯಾರ್ಯಾರು ಕೇಳಿದ್ದೀರಾ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ವಿ. ಇವಾಗ ಸಂಜೆ ಆಗಿಬಿಟ್ಟಿದೆ ಟೈಮ್. ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ನಿಶಾ ಸ್ನಾನ ಮಾಡ್ತಾಯಿದ್ರಲ್ಲ ಅನಿಸುತ್ತೆ. ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಹಿಂಗೆ ಒಣಗಾಕ್ಬಿಟ್ಟಿದ್ದೀವಿ. ಯಾಕಂದರೆ ಆಚೆ ಮಳೆ ಇದೆ. ಸೊ ಹಂಗಾಗಿ ಆ್ಯಂಡ್ ನಾವು ನಮ್ಮ ಗಣೇಶಪ್ಪನ 3 ದಿನಕ್ಕೆ ಬಿಡ್ತಾಯಿಲ್ಲ, 5 ದಿನಕ್ಕೆ ಬಿಡ್ತಾಯಿದ್ದೀವಿ ಡಿಸೈಡ್ ಮಾಡಿ. ಸೊ ಇವಾಗ ಈ ರೀತಿ ಇದ್ದಾರೆ ನೋಡಿ. ಕಳಿಸ್ಕೊಡೋಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು 3 ದಿನಕ್ಕೆ ಅಂತ, ಬಟ್ 5 ದಿನಕ್ಕೆ ಪೋಸ್ಟ್ಪೋನ್ ಆಗಿದೆ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ನನ್ನ ಚಾನಲ್ ಮಧುಗೌಡ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನನ್ನ ಮಿಸ್ ಮಾಡ್ಕೊಳ್ತಾಯಿರಿ. ನನ್ನ ವ್ಲಾಗ್ಸ್ ಎಲ್ಲನೂ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನಮ್ಮ ಹೊಸ ಮನೆಗೆ ವಿಶಸ್ ಕಳಿಸಿದ್ದೀರ, ಕಂಗ್ರ್ಯಾಚುಲೇಷನ್ಸ್ ಅಂತ ಕಾಮೆಂಟ್ಸಲ್ಲಿ ಆಗಿರ್ಬೋದು, ಮೆಸೇಜಸಲ್ಲಿ ಆಗಿರ್ಬೋದು, ಕಾಲ್ ಮಾಡಿ ಎಲ್ಲರಿಗೂ
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಸ್. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.